ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ತಪಸ್ವಿಗಳೇ, ನಾವು ಮಧುಸೂದನ ಸರಸ್ವತಿಗಳ ಶ್ಲೋಕವನ್ನು ಅಧ್ಯಯನ ಮಾಡ್ತಾ ಭೀಷ್ಮನನ್ನ, ದ್ರೋಣರನ್ನ, ಶಕುನಿಯನ್ನ, ಕರ್ಣನನ್ನ, ದುರ್ಯೋಧನನನ್ನ ಇವರನ್ನೆಲ್ಲ ಅಧ್ಯಯನ ಮಾಡಿಬಿಟ್ಟಿದ್ದೇವೆ. ಇವರೆಲ್ಲರೂ ರಣಭೂಮಿಯಲ್ಲಿ ನಿಂತಿದ್ದಾರೆ ಈಗ. ಆದರೆ ಗಮನಿಸಿ, ಮತ್ತೆ ಆ ಕೊನೆಯ ಸಾಲು, ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ. ಕೇಶವ ಆ ಕೇಶವನ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದರಿಂದ, ಆ ಕೇಶವನ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ಭೀಷ್ಮ ದ್ರೋಣ ಸಾಯಿಸೋಕೆ ಹೇಗ್ರಿ ಆಗ್ತಾ ಇತ್ತು. ಕೃಷ್ಣನ ಮಾತೇನಾದ್ರು ಕೇಳದೆ ಇದ್ದಿದ್ದರೆ, ಭೀಷ್ಮ ಹೇಳಿದರು ಕೃಷ್ಣ ಬಂದಿದ್ದಾನೆ, ಏನ್ ಬೇಕು ನಿಮಗೆ ಕೇಳಿ, ಸಾಯೋದು ಹೇಗೆ? ಆ ಹಂಚಿಕೆಯನ್ನು ಹೇಳಿಕೊಟ್ಟಿದ್ದು ಕೃಷ್ಣ. ದ್ರೋಣ ಸಾಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ಅರ್ಜುನ ಕಲಿತ ವಿದ್ಯೆಯೆಲ್ಲ ದ್ರೋಣರು ಹೇಳ್ಕೊಟ್ಟಿದ್ದೇನೆ, ಆಗ್ತಿರಲಿಲ್ಲ. ಅವಾಗ ಕೃಷ್ಣ ಒಂದು ಯೋಜನೆಯನ್ನು ಮಾಡಿದ, ಅದನ್ನು ಧರ್ಮರಾಯನೂ ಕೇಳಿ ಸುಳ್ಳು ಹೇಳಿಬಿಟ್ಟೆ. ಶಲ್ಯನ ಜೊತೆಗೆ ಯುದ್ಧ ಮಾಡಬೇಕು ಯಾರು ಅಂತ ಹೇಳಿದಾಗ ಕೃಷ್ಣ ನಿರ್ಣಯ ಮಾಡಿದ, ಧರ್ಮರಾಯನ ಕಳಿಸು ಅಂತ ಹೇಳಿದ. ಪ್ರತಿ ಸಂದರ್ಭದಲ್ಲಿಯೂ ಕೊನೆಗೆ ಭೀಮ ದುರ್ಯೋಧನನ್ನು ಸಾಯಿಸಬೇಕಾಗಿದ್ದರೆ ಯುದ್ಧ ಆಗ್ತಾ ಇದೆ, ಆಗ್ತಾ ಇಲ್ಲ, ದುರ್ಯೋಧನ ಸೋಲ್ತಾ ಇಲ್ಲ. ಕೊನೆಗೆ ಕೃಷ್ಣ ಜರಾಸಂಧನ ಸಂದರ್ಭದಲ್ಲಿ ಮಾಡಿದ ಸೂಚನೆಯನ್ನು ಕೊಟ್ಟ. ಜರಾಸಂಧನನ್ನು ಸಾಯಿಸ್ಲಿಕ್ಕೆ ಭೀಮನಿಗೆ ಆಗ್ತಾ ಇರಲಿಲ್ಲ. ಆಗ ಪಕ್ಕದಲ್ಲಿದ್ದೊಂದು ಹುಲ್ಲು ಕಟ್ಟಿ ತೆಗೆದು ಎರಡನ್ನು ಮಾಡಿದ, ಆ ತೊಳೆಗಳನ್ನು ಎರಡು ಆ ಕಡೆ ಹಾಕು, ಹೀಗೆ ಹಾಕ್ತ. ಆಗ ಜರಾಸಂಧ ಸತ್ತು. ಹಾಗೆ ದುರ್ಯೋಧನನ ಸಾವಿಗೆ ಹೇಳ್ತಾ ಇದ್ದಾನೆ ಭೀಮನಿಗೆ, ತೊಡೆಯನ್ನು ತಟ್ಟಿ ಹೇಳ್ತಾ ಇದ್ದಾನೆ, ಇದು ಇದು ಇಲ್ಲಿ ಹೊಡಿ. ಆ ಮಾತನ್ನು ಭೀಮ ಕೇಳದೆ ಇದ್ದರೆ ದುರ್ಯೋಧನ ಸಾಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಸೋತ್ತೀರ್ಣ ಖಲು ಪಾಂಡವೈರಣ ನದಿ. ಮಧುಸೂದನ ಸರಸ್ವತಿಗಳ ಈ ಶ್ಲೋಕದ ಅಂತರಾರ್ಥ ಅಡಗಿರತಕ್ಕದ್ದು ಇಲ್ಲಿ. ಭೀಷ್ಮದ್ರೋಣರ ಪ್ರಭಾವಕ್ಕೆ ದುರ್ಯೋಧನ ಒಳಗಾಗದೆ ಅವನಿಂದ ಅವರೆಲ್ಲರೂ ಹತರಾಗಿ ಬಿಟ್ಟರು. ಕೃಷ್ಣನ ಪ್ರಭಾವಕ್ಕೆ ಪಾಂಡವರು ಪಕ್ಕಾದ್ದರಿಂದ ದೈವದ ಮನ್ನಣೆಯನ್ನ, ದೈವದ ಹಿರಿತನವನ್ನ, ದೈವದ ಸಲಹೆಯನ್ನ, ದೈವದ ಸಂದೇಶವನ್ನ, ದೈವದ ಸಹಾಯವನ್ನ, ದೈವದ ಮಾರ್ಗದರ್ಶನವನ್ನ, ದೈವಕ್ಕೆ ನಾವು ಶರಣಾಗತರಾಗಿ ಬಿಟ್ಟರೆ ನಮ್ಮನ್ನು ಉತ್ತೀರ್ಣರನ್ನಾಗಿ ಮಾಡಿಬಿಡ್ತಾರೆ ಕಣಯ್ಯ. ಆದ್ದರಿಂದ ಸೋತ್ತೀರ್ಣ ಖಲು ಪಾಂಡವೈ ರಣನದಿ. ಈ ರಣನದಿ, ರಕ್ತ ಹರಿತಾ ಇರತಕ್ಕಂಥ ನದಿಯಲ್ಲಿ ಪಾಂಡವರೆಲ್ಲರೂ ಉತ್ತೀರ್ಣರಾಗಿ ಬಿಟ್ಟರು, ಆ ದಡ ಸೇರಿಬಿಟ್ರು. ಹೇಗೆ ಸಾಧ್ಯ ಆಯಿತು ಅಂದ್ರೆ, ಕೈವರ್ತ ಕೇಶವ. ಕೈವರ್ತಕ ಅಂತಂತಂದ್ರೆ ಅಂಬಿಗ ಅಂತ, ದೋಣಿ ನಡೆಸುವವನು. ಇದೊಂದು ದೊಡ್ಡ ಹಡಗಿತ್ತು, ಇದೊಂದು ರಣನದಿ. ಆ ರಣನದಿಯಲ್ಲಿ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳದೆ, ಬಂಡೆಗೆ ಅಪ್ಪಳಿಸದೆ, ಅಲೆಯಲ್ಲಿ ಮುಳುಗಿ ಹೋಗದೆ ಆ ದಡಕ್ಕೆ ಹೋಗಿದೆ ಅಂತಂದ್ರೆ ಅದು ಕೇಶವನ ಅಂಬಿಗತ್ವದಿಂದ ಸಾಧ್ಯ ಆಯಿತು. ಅದರಿಂದಲೇ ಆ ದಾಸರ ಮಾತಿರತಕ್ಕಂಥ, ಅಂಬಿಗಾ ನಿನ್ನ ನಂಬಿದೆ. ಆ ಅಂಬಿಗನಾದ ಕೃಷ್ಣನನ್ನು ಯಾರು ನಂಬುತ್ತಾರೆಯೋ ಅವರು ಉತ್ತೀರ್ಣರಾಗ್ತಾರೆ, ಅವರು ತಮ್ಮ ಜೀವನದಲ್ಲಿ ಸಾಫಲ್ಯವನ್ನು ಕಾಣುತ್ತಾರೆ ಅನ್ನತಕ್ಕಂಥದ್ದು ಮಧುಸೂದನ ಸರಸ್ವತಿಗಳ ಈ ಶ್ಲೋಕದ ಸಂಪೂರ್ಣವಾದ ಅರ್ಥದ ವ್ಯಾಖ್ಯೆ. ಪಾರಾಶರ್ಯವಚ ಸರೋಜಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹು ಪೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಮುಂದಿನ ಶ್ಲೋಕ, ಇನ್ನೆರಡು ಶ್ಲೋಕಗಳಲ್ಲಿ ಈ ಪೀಠಿಗೆ ಮುಕ್ತಾಯ ಆಗ್ತಾ ಇದೆ. ಎರಡು ಶ್ಲೋಕಗಳ ಹಿಂದಿನ ಶ್ಲೋಕ ಇದು. ಪಾರಾಶರಿಯ ವಚಃ ಸರೋಜ ಮಮಲಂ. ಅಮಲವಾಗಿರತಕ್ಕಂಥ, ಶುದ್ಧವಾಗಿರತಕ್ಕಂಥ, ಬುದ್ಧವಾಗಿರತಕ್ಕಂಥ, ಶುಭ್ರವಾಗಿರತಕ್ಕ ಈ ಕಮಲ ಇದೆಯಲ್ಲಪ್ಪ ಮಹಾಭಾರತ ಅನ್ನತಕ್ಕದ್ದು, ಪಾರಾಶರ್ಯ ವಚಃ, ಪಾರಾಶರರ ವಚನದಿಂದ ಹುಟ್ಟಿದೆ. ಪರಾಶರ ಅಂದ್ರೆ ವ್ಯಾಸ ಮಹರ್ಷಿಗಳು ಅಂತ, ಪರಾಶರರು ಅಂತ ಒಬ್ಬ ಮಹರ್ಷಿಗಳಿದ್ದರು.
ಆ ಪರಾಶರ ಮಹರ್ಷಿಗಳು ಒಮ್ಮೆ ನದಿಯನ್ನು ದಾಟಬೇಕಾಗಿದೆ. ಆ ನದಿಯನ್ನು ದಾಟಿಸಲಿಕ್ಕಾಗಿ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗಲಿಕ್ಕಾಗಿ ಸತ್ಯವತಿ ಇದ್ದಾಳೆ, ಮತ್ಸ್ಯಗಂಧಿನಿ ಅಂತ ಇದ್ದಾಳೆ. ಉಪರಿಚರ ವಸು ಅಂತ ಒಬ್ಬನಿದ್ದ, ಅವನಿಂದ ಒಂದು ಮೀನಿನ ಬಸುರಿನಲ್ಲಿ ಹುಟ್ಟಿದ್ದಾಳೆ ಅವಳು. ಬಳಿಕ ಮತ್ಸ್ಯಗಂಧಿನಿ, ನಳಿನ ಲೋಚನೆ ಮತ್ಸ್ಯಗಂಧಿನಿ ಬೆಳೆಯುತ್ತಿದ್ದಳು, ಸಂಗವಾಯಿತು ಪರಾಶರವು ರತಿಯ ಅಂತ ಕುಮಾರವ್ಯಾಸ ಹೇಳ್ತಾನೆ. ಈ ಸತ್ಯವತಿ, ಈ ಮತ್ಸ್ಯಗಂಧಿನಿ, ಆ ಮತ್ಸ್ಯಲ್ಲಿ ಹುಟ್ಟಿದಾಕೆ ಆ ದೋಣಿಯಲ್ಲಿ ಹುಟ್ಟು ಹಾಕಿಕೊಂಡು ಈ ದಡದಿಂದ ಯಾರಾದ್ರೂ ಬಂದ್ರೆ ಕೂಡಿಸ್ಕೊಂಡು ಆ ದಡ ಕರ್ಕೊಂಡು ಹೋಗ್ತಕ್ಕಂಥದ್ದು ಅವಳ ಕಥೆ, ಅವಳ ವೃತ್ತಿ. ಪರಾಶರರು ಬಂದಿದ್ದಾರೆ, ಆ ತಪಸ್ವಿಗಳು. ತಪಸ್ಸು ಮಾಡಿ 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 ತೇಜಸ್ಸು ತುಂಬಿಬಿಟ್ಟಿದೆ. ಜಟಾಧಾರಿಗಳಾಗಿದ್ದಾರೆ, ತ್ರಿಪುಂಡ್ರ ಧರಿಸಿದ್ದಾರೆ. ಆ ನದಿಯನ್ನು ದಾಟಿ ಆ ಕಡೆಗೆ ಹೋಗಬೇಕಾಗಿದೆ. ಇವಳು ದೋಣಿ ತಂದಿದ್ದಾಳೆ, ಅವರು ಹತ್ತಿದ್ದಾರೆ, ದಾಟಿ ಹೋಗ್ಬೇಕು, ಹೋಗ್ತಾ ಇದೆ. ಅವಳು ಏನು ಪುಣ್ಯ ಮಾಡಿದ್ಲೋ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಏನು ತಪಸ್ಸು ಮಾಡಿದ್ಲೋ ಗೊತ್ತಿಲ್ಲ. ಋಷಿಗಳು ಹೇಳಿದರು, ನಾನು ನಿನ್ನನ್ನ ಸೇರಬೇಕು ಅಂತ ಇದ್ದೆ. ಅವ್ರು ಹೆದರಿಕೆ ಆಗ್ಬಿಡ್ತು, ಇದೇನಪ್ಪ ಇದು, ಯಾರೋ ಋಷಿಗಳು ಬಂದು ನನ್ನ ಹತ್ರಕ್ಕೆ ಬರ್ತಾರೆ, ಸ್ವಾಮಿ ನಾನು ಯಾರು, ನೀವು ಯಾರು, ಏನೇನೋ ಹೇಳ್ತಾಳೆ, ನಂಗೆ ನಾಚಿಕೆ ಬೇರೆ ಆಗ್ತಾ ಇದೆ, ಅದೆಲ್ಲ ಮಾತಾಡ್ಬೇಕಾಗಿಲ್ಲ ಅಂತ ಹೇಳಿ ಮೋಡದಿಂದ ಒಂದು ಪರದೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಆ ಮತ್ಸ್ಯಗಂಧಿನಿಯ ಜೊತೆಗೆ ಅವರು ಸೇರ್ತಾರೆ. ಅವಳು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನಗೆ ಮಗು ಹುಟ್ಟಿಬಿಟ್ರೆ ಮುಂದೆ ನನ್ನ ಮದುವೆ ಗತಿ ಏನು? ಅವರು ವರ ಕೊಡ್ತಾರೆ, ಬೇಡ, ನಾನು ನಿನಗೆ 2 ವರ ಕೊಟ್ಟಿದ್ದೇನೆ. ಆ ತಪಸ್ವಿಯ ಸಂಘ ನಿನಗೆ ಒಳಿತನ್ನು ತರಬೇಕು, ಸುಖವನ್ನು ತರಬೇಕು. ಹಾಗೆ ನಾನು ನಿನಗೆ ವರ ಕೊಡ್ತಾ ಇದ್ದೇನೆ, ನಿನಗೆ ಮತ್ತೆ ಕನ್ಯತ್ವವನ್ನು ಪ್ರದಾನ ಮಾಡಿದ್ದೇನೆ, ಹಾಗೂ ನಿನ್ನ ದೇಹದಿಂದ ಮೀನಿನ ವಾಸನೆ ಬರ್ತಾ ಇದೆ, ಮತ್ಸ್ಯಗಂಧಿಯಾದ್ದರಿಂದ ಅದನ್ನು ತೆಗೆದು ನಾನು ನಿನಗೆ ಯೋಜನಗಂಧಿಯನ್ನಾಗಿ ಮಾಡಿದ್ದೇನೆ. ನಿನ್ನ ದೇಹದ ಪರಿಮಳ ಒಂದು ಯೋಜನದ ತನಕ ಹೋಗಲಿ, ಸುವಾಸನೆ ಬರಲಿ ನಿನ್ನ ದೇಹದಿಂದ ಅಂತ ಹೇಳಿ ಮತ್ಸ್ಯಗಂಧಿನಿಯನ್ನ ಯೋಜನಗಂಧಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಹಾಗೂ ಕುಮಾರವ್ಯಾಸ ಹೇಳ್ತಾನೆ, ಬಳಿಕ ಯೋಜನಗಂಧಿಯಲ್ಲಿಂದಿಳಿದ ನಭ್ರಶ್ಯಾಮ ಊರು ಪಿಂಗಳ ಜಟಾ ಪರಿಬದ್ಧ ವೇದವ್ಯಾಸ ಮುನಿರಾಯ. ಆ ಯೋಜನಗಂಧಿಯಿಂದ, ಬಳಿಕ ಯೋಜನಗಂಧಿಯಲ್ಲಿಂದ ಇಳಿದನು ಅಭ್ರಶ್ಯಾಮ ಊರು ಪಿಂಗಳ ಜಟಾ ಪರಿಬದ್ಧ ವೇದವ್ಯಾಸ ಮುನಿರಾಯ. ವೇದವ್ಯಾಸರ ಜನನವಾಗಿ ಬಿಟ್ಟಿದೆ. ಹೀಗಾಗಿ ಅವರನ್ನ ಪಾರಾಶರ ಅಂತ ಕರೀತಕ್ಕದ್ದು. ಪಾರಾಶರ್ಯ ವಚ ಸರೋಜ ಮಮಲಂ, ಅಮಲವಾಗಿರತಕ್ಕ ಶುದ್ಧವಾಗಿರತಕ್ಕ ಈ ಮಹಾಭಾರತ ಅನ್ನತಕ್ಕಂಥ ಒಂದು ಹೂ ಕಮಲ ಅರಳಿಬಿಟ್ಟಿದೆ. ಪಾರಾಶರ್ಯ ವಚ ಸರೋಜ, ಈ ವೇದವ್ಯಾಸರು ಬರೆದಿರತಕ್ಕಂತಹ ಮಹಾಭಾರತ ಅನ್ನತಕ್ಕಂಥದ್ದು ಆ ವೇದವ್ಯಾಸರ ವಚಸ್ಸರೋಜ, ಆ ವಚನ ಅನ್ನತಕ್ಕಂಥ ಒಂದು ಸಮುದ್ರ, ವಚನ ಅನ್ನತಕ್ಕಂಥ ಸರೋವರದಲ್ಲಿ ಕಮಲ ಅರಳಿದೆ. ಅದರಿಂದ ಗಂಧೋತ್ಕಟಂ, ಆ ಭಗವದ್ಗೀತೆ ಎನ್ನತಕ್ಕಂಥ ಸುಗಂಧದ ಪರಿಮಳ ಪ್ರಸಾರ ಆಗ್ತಾ ಇದೆ. ಪಾರಾಶರ್ಯ ವಚ ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ. ಯಾರು ಭಗವದ್ಗೀತೆಯನ್ನು ಕೇವಲ ಓದದೆ ಅದನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಮಧುಸೂದನ ಸರಸ್ವತಿಗಳು ಈ ಪದವನ್ನು ಹೇಳ್ತಾ ಇದ್ದಾರೆ, ಗೀತಾರ್ಥ ಗಂಧೋತ್ಕಟಂ. ನಾನು ಗೀತೆಯನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಬೇಕು, ಸುಮ್ಮನೆ ಗೀತೆಯನ್ನ ಓದ್ತಾ ಹೋಗತಕ್ಕಂಥದ್ದಲ್ಲ. ಪ್ರತಿಪದವನ್ನೂ ಅರ್ಥ ಮಾಡಿಕೊಳ್ಳಬೇಕು. ವೇದದ ಸಂದರ್ಭದಲ್ಲಿಯೂ ಅದನ್ನೇ ಹೇಳ್ತಕ್ಕಂಥದ್ದು. ವೇದವನ್ನು ಅರ್ಥ ಮಾಡಿಕೊಳ್ಳದೆ ಓದ್ತಾ ಇದ್ರೆ ಕತ್ತೆ ಭಾರವನ್ನು ಹೊತ್ತಂತೆ, ಏನು ಪ್ರಯೋಜನ ಇಲ್ಲ. ಗೀತಾರ್ಥ ಗಂಧೋತ್ಕಟಂ, ಈ ಗೀತೆಯ ಅರ್ಥ ನನಗೆ ಆದರೆ ಅಂದ ಉತ್ಕಟವಾಗಿರುವ ಸುಗಂಧ ಪ್ರಾಪ್ತಿಯಾಗುತ್ತೆ, ಕೀರ್ತಿ ಪ್ರಾಪ್ತಿಯಾಗುತ್ತೆ, ಸುಕಾಮನೆಗಳು ಪ್ರಾಪ್ತವಾಗುತ್ತೆ, ಮೋಕ್ಷ ಪ್ರಾಪ್ತವಾಗುತ್ತೆ. ಆದ್ದರಿಂದ ಪಾರಾಶರ್ಯ ವಚಃ, ವೇದವ್ಯಾಸ ಮಹರ್ಷಿಗಳ ಮಾತು ಅನ್ನತಕ್ಕಂಥ ಸರೋವರದಲ್ಲಿ ಅರಳಿರತಕ್ಕಂಥ ಮಹಾಭಾರತ ಅನ್ನುವ ಗ್ರಂಥದ ಒಳಗೆ ಭಗವದ್ಗೀತೆ ಎನ್ನತಕ್ಕಂಥ ಸುಗಂಧವನ್ನು ಕೊಡತಕ್ಕಂಥ ಒಂದು ಕೃತಿಯುಂಟು.
ಅದರ ಅರ್ಥವನ್ನು ನೀವು ಮಾಡಿಕೊಳ್ಳಿ ಚೆನ್ನಾಗಿ. ಗೀತಾರ್ಥಗಂಧೋತ್ಕಟಂ, ಅಷ್ಟಲ್ಲದೆ ಏನಿದೆ ಇದರೊಳಗೆ? ನಾನಾಖ್ಯಾನಕ ಕೇಸರಂ, ಕೇಸರಗಳು, ಹೂವಿನ ಒಳಗೆ ಆ ಕೇಸರಗಳು ಉಂಟಲ್ಲ, ಹಾಗೆ ಈ ಮಹಾಭಾರತ ಅನ್ನತಕ್ಕಂಥ ಕಮಲದ ಒಳಗೆ ಅನೇಕಾನೇಕ ಕಥೆಗಳು ಅನ್ನತಕ್ಕಂಥ ಕೇಸರಗಳಿವೆ. ಮಹಾಭಾರತ ಅನ್ನತಕ್ಕಂಥ ದೊಡ್ಡ ಹಾರ, ಹಾರದ ಒಳಗೆ ಅನೇಕಾನೇಕ ಹೂಗಳನ್ನು ಕೂದು ಬಿಟ್ಟಿದ್ದಾರೆ. ಹಾಗೆ ಮಹಾಭಾರತ ಅನ್ನತಕ್ಕಂಥ ಬಹುದೊಡ್ಡ ಕಾದಂಬರಿಯಲ್ಲಿ ಅನೇಕಾನೇಕ ಉಪಾಖ್ಯಾನಗಳು ಬಂದುಬಿಟ್ಟಿದೆ, ಅನೇಕಾನೇಕ ಕಥೆಗಳು ಬಂದುಬಿಟ್ಟಿದೆ. ನಾನಾಖ್ಯಾನಕ ಕೇಸರಂ, ಆ ಎಲ್ಲ ಕಥೆಗಳಿಗಿನ್ನ ಅತ್ಯಂತ ಶ್ರೇಷ್ಠವಾದ್ದು ಯಾವ ಕಥೆ ಅಂದರೆ ಹರಿಕಥಾ ಸಂಬೋಧನಾ ಬೋಧಿತಂ. ಹರಿಕಥಾ, ಆ ವ್ಯಾಸ ಭಾರತದ ಒಳಗೆ ಇರತಕ್ಕಂತಹ ಹರಿಕಥೆ, ಹರಿಯ ಕಥೆ, ಕೃಷ್ಣನ ಕಥೆ, ಅದನ್ನು ನಾನು ಅಧ್ಯಯನ ಮಾಡಬೇಕು. ಆದ್ರಿಂದ ಮತ್ತೆ ಹೇಳ್ತಾ ಇದ್ದಾರೆ ಪ್ರಾರಂಭದಲ್ಲಿ ನೋಡಿ, ಪಾರ್ಥಾಯ ಪ್ರತಿಬೋಧಿತಾಂ ಅಂತ ಹೇಳಿದರು. ಬೋಧಿಸತಕ್ಕದ್ದು ಕೃಷ್ಣನ ಕರ್ತವ್ಯ. ಭಗವದ್ಗೀತೆಯನ್ನು ನಾನು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೇನೆ, ಒಂದು ಕಥೆಯನ್ನು ಕಾದಂಬರಿಯನ್ನು ಓದಿದಂತೆ, ಸಂಗೀತ ಕೇಳಿದಂತೆ ಕೇಳತಕ್ಕಂಥದ್ದು ಅಲ್ಲ. ಭಗವದ್ಗೀತೆಯನ್ನು ಅಧ್ಯಯನ ಮಾಡತಕ್ಕಂಥದ್ದು ತಪಸ್ಸು. ಅಷ್ಟು ಸುಲಭ ಆಗಲ್ಲ ಅದು, ಅಷ್ಟು ಸುಲಭ ಅರ್ಥ ಆಗಲ್ಲ ಅದು, ಅದಕ್ಕೆ ನಾನು ಕಷ್ಟಪಡಲೇಬೇಕು. ಬೋಧನೆ, ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಒಂದು 200 ಪುಟಗಳದ್ದು ಒಂದು ಪಠ್ಯ ಪುಸ್ತಕ ಇರುತ್ತೆ, 1 ವರ್ಷ ಕಾಲ ಕೊಡ್ತಾರೆ ಓದಯ್ಯ ಅಂತ. 1 ವರ್ಷ ಬೋಧೆ ಇದು, ಕಲ್ತ್ಕೋಬೇಕು ಪಾಠ. ಅವನ ಅಪ್ಪನಿಗೆ 1 ವರ್ಷ ಆದ್ರೂ ಓದಿರಲ್ಲ ಅದನ್ನ ಸರಿಯಾಗಿ. ಕೊನೆಗೆ ಇನ್ನೇನು ಪರೀಕ್ಷೆ ಬರ್ತಾ ಇದ್ದಾನೋ 1 ತಿಂಗಳ ಹಿಂದೆ ಪುಸ್ತಕ ತೆಗೆಯೋಕೆ ಹೋಗ್ತಾನೆ. ಆದರೆ 200 ಪುಟ ಅಲ್ಲ, 1000 ಪುಟದ 10 ಪುಸ್ತಕ ಕಾದಂಬರಿ ಓದ್ಬಿಟ್ಟಿರ್ತಾನೆ ಆ ವರ್ಷದಲ್ಲಿ ಅವನು. ಬೋಧೆ ಅಂತಿದ್ದಾಗೆ ಕಷ್ಟ ಅದು. ಹರಿಕಥಾ ಸಂಬೋಧನಾ ಬೋಧಿತಂ. ಅಯ್ಯ, ಭಗವದ್ಗೀತೆ ಅನ್ನತಕ್ಕಂಥದ್ದು ಸೋಮವಾರದಿಂದ ಕೇಳೋಕ್ಕಾಗಲ್ಲ. ರಸೋತ್ಪತ್ತಿ ಆಗತ್ತೆ, ಕಥಾ ನಾಯಕ ನಾಯಕಿ ಅದೆಲ್ಲ ಇಲ್ಲ, ಶಾಸ್ತ್ರ ಅದು. ಬೋಧೆ ಅದು. ಬೋಧೆ ಅಂದರೆ ಬುದ್ಧಿ. ನಿಮಗೆ ಬುದ್ಧಿ ಬೇಕಾಗಿದ್ದರೆ, ಬುದ್ಧಿ ಜಾಗೃತವಾಗಬೇಕಾಗಿದ್ದರೆ, ಬುದ್ಧಿ ಜಾಗೃತವಾಗುವುದರಿಂದ ಬುದ್ಧಿವಂತನಾಗಬೇಕಾಗಿದ್ದರೆ, ಬುದ್ಧಿವಂತರಾಗಿದ್ದರೆ ಕತ್ತಲು ಕಳೆದು ಬೆಳಕು ಕಾಣಬೇಕಾಗಿದ್ದರೆ, ಆ ಬೆಳಕಿನಲ್ಲಿ ಸಾಗಿ ನೀವು ಜಯಿಸಬೇಕಾಗಿದ್ದರೆ ಮೊದಲು ನಾವು ಕೇಳಬೇಕು. ಯಾರ್ಯಾರೋ ಮಾತು ಕೇಳೋದಲ್ಲ, ಸ್ವಲ್ಪ ದೊಡ್ಡವ್ರ ಮಾತು ಕೇಳಬೇಕು. ಯಾರ್ಯಾರೋ ದೊಡ್ಡವ್ರ ಮಾತಾಡಲ್ಲ. ಆಗಿನ ಕಾಲದಲ್ಲಿ ಇದ್ದಂಥ ಮಹಾ ದೊಡ್ಡ ವ್ಯಕ್ತಿ ಅಂದರೆ ಜಗದ್ಗುರು ಅಂತ ಹೇಳಿದ್ರೆ ಶ್ರೀಕೃಷ್ಣ. ಅವನ ಬೋಧೆಯನ್ನು ನಾವು ಕೇಳಬೇಕು. ಬೋಧೆ ಅಂತ ಕೇಳಬೇಕು, ಸುಮ್ಮನೆ ಏನೋ ಕೇಳೋದು ಅಂತ ಕೇಳೋದಲ್ಲ. ಹರಿಕಥಾ ಸಂಬೋಧನಾ ಬೋಧಿತಂ. ಯಾರು ಕೇಳ್ತಾರೆ? ಸಜ್ಜನರು ಕೇಳ್ತಾರಯ್ಯ ಅದನ್ನ. ಲೋಕೈ ಸಜ್ಜನ ಷಟ್ಪದೈರಹರಹು ಪೇಪೀಯಮಾನಂ ಮುದಾ. ಪೇಪೀಯ, ಆ ಮಧು ಅನ್ನತಕ್ಕಂಥದ್ದನ್ನ, ಮಧುವನ್ನು ಎಳೀತಾರೆ. ಹಾಗೇನೆ ಆ ಮಧು, ಆ ಜೇನು ಅನ್ನತಕ್ಕಂಥದ್ದು, ಜೇನು ತುಪ್ಪದಲ್ಲಿ 100 ಹೂಗಳ ಮಕರಂದವನ್ನು ಸೇರಿಸಿಟ್ಟು ಬಿಟ್ಟಿರುತ್ತೆ. ಹಾಗೆ ಕೃಷ್ಣನ ಮಾತನ್ನು ನೀವು ಕೇಳಿದರೆ 100 ಶಾಖೆಗಳ, 1000 ತತ್ವಜ್ಞಾನಿಗಳ ಅಭಿಪ್ರಾಯವೆಲ್ಲ ಕೃಷ್ಣನ ಮಾತಿನಲ್ಲಿ ಮಧುವಾಗಿರುತ್ತೆ. ಪೀಪೀಯಮಾನಂ ಮುದ, ಸಂತೋಷದಿಂದ ಕೇಳಬೇಕದನ್ನ. ಏನೋ ಅಸಡ್ಡೆಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ, ಇಷ್ಟಪಟ್ಟು ಕೇಳಬೇಕು. ತಪಸ್ಸು ಮಾಡ್ತೀನಿ ಅಂತ ಕೇಳಬೇಕು. ತಪಸ್ಸು ಮಾಡೋದು ಸುಲಭ ಅಲ್ಲ, ಭಗವದ್ಗೀತೆ ಅರ್ಥ ಆಗೋದು ಸುಲಭ ಅಲ್ಲ, ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ಪೀಪೀಯಮಾನಂ ಮುದ. ಯಾರಯ್ಯ? ಲೋಕೈ ಸಜ್ಜನ. ಜನರಲ್ಲಿ ದುರ್ಜನರು ಇದ್ದಾರೆ, ಕುಜನರಿದ್ದಾರೆ, ದುಷ್ಟ ಜನರಿದ್ದಾರೆ, ಸಜ್ಜನರೂ ಇದ್ದಾರೆ. ಸಜ್ಜನ ಅಂದ್ರೆ ಅರ್ಥ ಏನು? ಸತ್ ಜನ. ಯಾವ ಜನ ಸತ್ಯವನ್ನು ಅಧ್ಯಯನ ಮಾಡುವ ಅಪೇಕ್ಷೆ ಇರ್ತಾರೆ ಅವರು ಸಜ್ಜನರು. ಯಾರು ಸತ್ವಶೀಲರಾಗಿರ್ತಾರೆಯೋ ಅವರು ಸಜ್ಜನರು. ಯಾರು ಸಾತ್ವಿಕ ಜನರಾಗಿರ್ತಾರೆಯೋ ಅವರು ಸಜ್ಜನರು. ಲೋಕೈ, ಈ ಲೋಕದಲ್ಲಿ ಸಜ್ಜನ ಷಟ್ಪದೈರಹರಹು. ಎಂಥ ಅದ್ಭುತವಾದ ಉಪಮೇಯ ಇದು. ಷಟ್ಪದೈರಹರಹು ಪೇಪೀಯಮಾನಂ ಮುದ. ಷಟ್ಪದಿ ಅಂದ್ರೆ ಜೇನು ನೊಣ ಅಂತ. ಆ ಜೇನು ನೊಣ, ನೊಣ ಅಲ್ಲ, ಜೇನು ನೊಣ ಹೇಗೆ ಜೇನಿಗೆ ಹೋಗಿ ಹೀರುತ್ತದೆಯೋ, ಅನೇಕಾನೇಕ ಹೂಗಳಿಂದ ಮಧುವನ್ನು ಸಂಗ್ರಹ ಮಾಡುತ್ತೋ, ಹಾಗೆ ಸಜ್ಜನರು ಅನ್ನತಕ್ಕಂಥ ದುಂಬಿಗಳು, ಸಜ್ಜನರು ಅಂತಕ್ಕಂಥ ಜೇನುನೊಣಗಳು, ಆ ಜೇನುನೊಣ ಅಲ್ಲ ವಾಸ ದುಂಬಿ ಅಂತ, ದುಂಬಿಯೇ ತಾನೇ ಮಕರಂದವನ್ನು ಹೀರಬೇಕಾಗಿದ್ರೆ,
ಸಜ್ಜನರು ಅನ್ನತಕ್ಕಂಥವರು ಈ ಭಗವದ್ಗೀತೆ ಅನ್ನತಕ್ಕಂಥ ಸುಗಂಧವನ್ನ, ಅದರಲ್ಲಿ ಬರತಕ್ಕಂಥ ಮಧುವನ್ನ ಹೀರ್ತಾರೆ ಕಣಪ್ಪ ಅವರು. ಷಟ್ಪದೈರ ಹರಹುಕ್ ಅನ್ನೋದಕ್ಕೆ ಒಂದು ಮಹಾ ವಿಶೇಷವಾದ ಅರ್ಥ ಇದೆ. ಷಟ್ಪದಿ ಅಂದ್ರೆ 6 ಕಾಲುಗಳು ಇರತಕ್ಕಂಥದ್ದು ದುಂಬಿಗೆ. ಆ ಕಾಲಗಳು ಯಾತಕಯ್ಯ ಬಳಸ್ತಾ ಇದೆ ಇದು ಕಾಲಗಳನ್ನ? ಭಗವದ್ಗೀತೆ ಅನ್ನತಕ್ಕಂಥ ಮಧುವನ್ನು ಹೀರಲಿಕ್ಕೆ ಬಳಸ್ತಾ ಇದೆ. ನಾವು ನಮ್ಮ ಮನಸ್ಸನ್ನ ಷಟ್ಪದದ ಮೇಲೆ ನಿಲ್ಲಿಸಿದ್ದೇವೆ ಅಂದ್ರೆ ನಮಗೆ ವೈರಿಗಳಾಗಿರತಕ್ಕಂಥ 6 ವರ್ಗಗಳ ಮೇಲೆ ನಿಲ್ಲಿಸಿದ್ದೇವೆ. ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮತ್ಸರ ಅನ್ನತಕ್ಕಂಥ 6 ಅಂಗಗಳ ಮೇಲೆ ನಮ್ಮ ಮನಸ್ಸು ಚಲನೆ ಮಾಡ್ತಾ ಇರ್ತದೆ. ಅದನ್ನ ನಿಯಂತ್ರಣ ಮಾಡಿ ಷಟ್ಪದೈರ ಹರಹೊಪ್ಪೇಬೀಯಮಾನಂಬುದ ಈ ಅರಿಷಡ್ ವರ್ಗವನ್ನೆಲ್ಲ ಉಪಯೋಗಿಸಿಕೊಂಡು ಆ ಕಡೆ ಹೋಗ್ಬೇಕಾಯ ನೀನು. ಅದನ್ನ ದಮನ ಮಾಡಿ ಭಗವದ್ಗೀತೆಯ ಮಧುವನ್ನು ಹೀರಲಿಕ್ಕೆ ನೀನು ಹೋಗ್ಬೇಕು. ಆವಾಗ ನೀನು ಕೀರ್ತಿಶಾಲಿ ಆಗ್ತಿ. ಅವಾಗೇನಾಗುತ್ತೆ ನಿಂಗೆ? ಷಟ್ಪದೈರ ಹರಹೋ, ಅದಕ್ಕೆ ಮತ್ತೊಂದು ಅರ್ಥ ಉಂಟು. ಹೌದು, ಪಂಚೇಂದ್ರಿಯಗಳು ಜೊತೆಗೆ ಮನಸ್ಸು, 6 ಇಂದ್ರಿಯಗಳು ನಮ್ಮಲ್ಲಿ ಅಂತ ಕರಿತೀವಿ ನಾವು. ಈ 6 ಇಂದ್ರಿಯದ ಕೆಲಸ ಏನೇ ಆಗಬೇಕು? ಷಟ್ಪದೈರ ಹರಹು ಪೇಪೀಯಮಾನಂಬುದ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಜೊತೆಗೆ ಮನಸ್ಸು 6ನೇದು. ಕಣ್ಣು ಭಗವದ್ಗೀತೆಯನ್ನು ನೋಡಬೇಕು, ಭಗವದ್ಗೀತೆಯ ಚಿತ್ರಣವನ್ನು ಕಲ್ಪನೆ ಮಾಡಿಕೊಳ್ಬೇಕು. ಕಿವಿ ಭಗವದ್ಗೀತೆಯನ್ನು ಕೇಳಬೇಕು. ಮೂಗು ಈಗಾಗಲೇ ಹೇಳ್ತಾ ಇದ್ದಾರೆ ಸುಗಂಧ ಬರ್ತದೆ ಇದರಿಂದ ಭಗವದ್ಗೀತೆಯಿಂದ ಅಂತ ಹೇಳಿದ್ರೆ, ಆ ಗಂಧಕ್ಕಾಗಿ ನನ್ನ ಮನಸ್ಸು ಪರಿತಪಿಸಬೇಕು. ನಾಲಗೆ ಭಗವದ್ಗೀತೆಯನ್ನು ನುಡಿತಾ ಇರಬೇಕು. ಚರ್ಮ ಭಗವದ್ಗೀತೆಯನ್ನು ಮುಟ್ಟಬೇಕು. ಅಂದರೆ ಈ ಪಂಚೇಂದ್ರಿಯಗಳು ಷಟ್ಪದಿ 6ನೇದು ಮನಸ್ಸು ಯಾವನು ಭಗವದ್ಗೀತೆಯನ್ನು ಚಿಂತನೆ ಮಾಡಬೇಕು. ಷಟ್ಪದೈರ ಹರಹು ಪೇಪೀಯಮಾನಂಬುದ. ಹೀಗೆ ನಾನು ನನ್ನ ಪಂಚೇಂದ್ರಿಯ ಮತ್ತು 1 ಇಂದ್ರಿಯ 6 ಇಂದ್ರಿಯಗಳಿಂದ ಭಗವದ್ಗೀತೆಯ ಮಧುವನ್ನು ಆಸ್ವಾದನೆ ಮಾಡ್ತಾ ಇದ್ರೆ, ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ ನಹ ಶ್ರೇಯಸೆ. ಮಧುಸೂದನ ಸರಸ್ವತಿಗಳು ಪ್ರಾರ್ಥನೆ ಮಾಡ್ತಾರೆ, ನಹ ಶ್ರೇಯಸೆ, ನಮಗೆ ಶ್ರೇಯಸ್ಸನ್ನು ಕೊಡಪ್ಪ. ನಮಗೆ ಶ್ರೇಯಸ್ಸು ಸಿಗುತ್ತೆ ಯಾವಾಗ? ಭೂಯಾದ್ ಭಾರತ ಪಂಕಜಂ. ಈ ಭಾರತ ಅನ್ನತಕ್ಕಂಥ ಕಮಲದ ಗಂಧವನ್ನ, ಭಗವದ್ಗೀತೆಯನ್ನು ನಾನು ಸೇವನೆ ಮಾಡಿದರೆ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ. ಈ ಕಲಿಯುಗದಲ್ಲಿ ಬರತಕ್ಕಂಥ ಕಲಿಮಲ ಅನ್ನತಕ್ಕಂಥದ್ದೇನಿದೆ, ಈ ಕಲಿಯುಗದಲ್ಲಿ ನನಗೆ ತಟ್ಟತಕ್ಕಂತಹ ದೋಷ ಅನ್ನತಕ್ಕಂಥದ್ದು ಏನಿದೆ, ಈ ಕಲಿಯುಗದ ಕಲಿಯ ಬಾಧೆ ಅನ್ನತಕ್ಕಂಥದ್ದು ಏನಿದೆ, ಅದು ಹೋಗಿ ಪ್ರಧ್ವಂಸಿ, ಕಲಿಮಲ ಪ್ರಧ್ವಂಸಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿಬಿಟ್ಟರೆ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ, ಭಗವದ್ಗೀತೆಯ ಸಾರವನ್ನು ಸಂಗ್ರಹಿಸಿ ಬಿಟ್ಟರೆ, ಭಗವದ್ಗೀತೆಯ ಸಾರಾಂಶವನ್ನ, ಭಗವದ್ಗೀತೆಯ ತತ್ವವನ್ನ ನಾನು ಅನುಷ್ಠಾನಕ್ಕೆ ತಂದು ಬಿಟ್ಟರೆ, ಕಲಿಮಲ ಪ್ರಧ್ವಂಸಿ ನಹ ಶ್ರೇಯಸೆ, ನಹ ನನಗೆ ಶ್ರೇಯಸ್ಸು ಉಂಟಾಗಿ ಬಿಡುತ್ತೆ. ಈ ಕಲಿಯ ಮಲ ಅನ್ನತಕ್ಕಂಥದ್ದನ್ನ ಮುರಿದು ಹಾಕಿ ಧ್ವಂಸ ಮಾಡಿ, ಪಾರಾಶರ್ಯ ವಚ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನ ಕಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೇ ಸಜ್ಜನ ಷಟ್ಪದೈರ ಹರಹು ಪೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಆತ್ಮೀಯರೇ, ಮುಂದೆ ಒಂದು ವಿಶೇಷವಾದ ಶ್ಲೋಕ ಬರಲಿದೆ. ಆ ಶ್ಲೋಕ ಆದ ಮೇಲೆ ಕೊನೆಯ ಶ್ಲೋಕ ಬಂದು ಪೀಠಿಗೆ ಮುಕ್ತಾಯ ಆಗುತ್ತೆ. ಬಹುಶಃ ಮುಂದಿನ ಉಪನ್ಯಾಸದಲ್ಲಿ ನಾನು ಆ 2 ಶ್ಲೋಕಗಳನ್ನು ಮುಗಿಸಿ ಭಗವದ್ಗೀತೆಯನ್ನು ಆರಂಭ ಮಾಡಿಬಿಡ್ತೀನಿ ಅನ್ನತಕ್ಕಂಥ ನಂಬಿಕೆಯನ್ನು ಹೊಂದಿದ್ದೇನೆ. ಹೀಗಾಗಿ ಮುಂದಿನ ಉಪನ್ಯಾಸ ಮನುಷ್ಯನ ಮಿತಿಯನ್ನ ಹಾಗೂ ದೈವದ ಸ್ಪರ್ಶ ಆಗಿಬಿಟ್ಟರೆ, ದೈವದ ಸಾಕ್ಷಾತ್ಕಾರ ಆಗಿಬಿಟ್ರೆ ಏನೆಲ್ಲ ಬದಲಾವಣೆ ಸಾಧ್ಯ ಆಗಿಬಿಡುತ್ತೆ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಅನ್ನತಕ್ಕಂಥ ಶ್ಲೋಕವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೇನೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ
ಆದಿಮಧ್ಯಾಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವದ್ಗೀತಾ ಜ್ಞಾನ ಯಜ್ಞದ ಆಸಕ್ತ ತಪಸ್ವಿಗಳೇ, ಭಗವದ್ಗೀತೆಯ ಪೀಠಿಕೆಯನ್ನು ಅಧ್ಯಯನ ಮಾಡುತ್ತಾ ಇರುವ ಈ ಸಂದರ್ಭದಲ್ಲಿ ಪ್ರಧಾನವಾದ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಈ ಇಡೀ ಬದುಕನ್ನು, ಜೀವನವನ್ನು, ಪ್ರಪಂಚವನ್ನು, ಸೃಷ್ಟಿಯನ್ನು ನೋಡಿಬಿಟ್ಟರೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಯಾವನೋ ವ್ಯಕ್ತಿ ಎಲ್ಲೋ ಹುಟ್ಟುತ್ತಾನೆ, ಎಲ್ಲೋ ಬದುಕ್ತಾನೆ, ಏನೋ ಆಗುತ್ತಾನೆ, ಏನೋ ಆಗಬೇಕು ಅಂದ್ಕೊಂಡಿರ್ತಾನೆ, ಏನೇನೋ ಪರಿವರ್ತನೆಗಳಾಗಿಬಿಡುತ್ತೆ. ಆ ಜೀವನದ ಯಾವುದೋ ಒಂದು ಹಂತದಲ್ಲಿ ನಿಂತು ಹಿಂದಕ್ಕೆ ತಿರುಗಿ ನೋಡಿದಾಗ, ಸಿಂಹಾವಲೋಕನ ಮಾಡಿದಾಗ, ಹೇ ನಾರ್ ಬಂದೇನಯ್ಯ ಈ ದಾರಿಯಲ್ಲಿ, ಇದೆಲ್ಲ ನನ್ನಿಂದ ಸಾಧ್ಯ ಆಯ್ತಾ, ಅದು ಹೇಗೆ ಸಾಧ್ಯ ಆಯ್ತು ಅನ್ನುವ ಅತ್ಯಂತ ವಿಸ್ಮಯವಾಗಿರತಕ್ಕಂಥ ಒಂದು ಸ್ಥಿತಿಗೆ ಯಾವನೇ ಒಬ್ಬ ವ್ಯಕ್ತಿ ತಲುಪುತ್ತಾನೆ. ಏನು ಇದಕ್ಕೆ ಕಾರಣ ಏನು, ಹೇಗೆ? ಯಾವನೋ ಒಬ್ಬ ಹಳ್ಳಿಯ ವ್ಯಕ್ತಿ, ಹಳ್ಳಿ ಕುಗ್ರಾಮ, ಅವರ ತಂದೆ ತಾಯಿಗಳಿಗೆ ಓದು ಬರಹ ಇರೋದಿಲ್ಲ, ಯಾವುದೋ ಒಂದು ರೈತಾಪಿ ಕುಟುಂಬ, ಕೆಲವು ವರ್ಷಗಳ ನಂತರ ನೋಡಿದರೆ ಆತ ಜಿಲ್ಲಾಧಿಕಾರಿ ಆಗಿಬಿಟ್ಟಿರ್ತಾನೆ. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನೋಡಿರ್ತೀವಿ. ಅಥವಾ ಮಹಾಶ್ರೀಮಂತ, ಅವರ ಅಪ್ಪ ಅಮ್ಮ ಬಹಳ ದೊಡ್ಡವರು, ಅವರ ಮನೆಯಲ್ಲೆಲ್ಲ ಪಂಡಿತರ ಕುಟುಂಬ, ಶಾಲೆಗೆ ಹೋಗಬೇಕಾಗಿಲ್ಲ, ಉಪಾಧ್ಯಾಯಗಳೆಲ್ಲ ಆತನ ಮನೆಗೆ ಬಂದು ಬೇಕಾದ್ರೆ ಪಾಠ ಪ್ರದಾನ ಮಾಡ್ತಕ್ಕವರು, ಆದರೆ ಪೆದ್ದಣ್ಣ ಆಗ್ಬಿಡ್ತಾನೆ. ಯಾಕೆ ಯಾವುದಕ್ಕೂ ನಮಗೆ ಕಾರಣ ಗೊತ್ತಿಲ್ಲ. ಆದರೆ ಒಂದು ಗೊತ್ತು ನಮಗೆ, ನಮ್ಮ ಜೀವನಗಳನ್ನೆಲ್ಲ ರೂಪಿಸತಕ್ಕಂಥ ಯಾವುದೋ ಒಂದು ಶಕ್ತಿ ನಮಗಿನ್ನ ದೊಡ್ಡದಾಗಿರತಕ್ಕಂಥದ್ದು ಒಂದು ಇದೆ. ಅದನ್ನು ನೀವು ವಿಷ್ಣು ಅಂತ ಕರೀರಿ, ಶಿವ ಅಂತ ಕರೀರಿ, ದುರ್ಗೆ ಅಂತ ಕರೀರಿ, ಹನುಮಂತ, ಏನಾದರೂ ಕರ್ಕೊಳ್ಳಿ. ನೀವು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಯಾವುದೋ ಒಂದು ಹೆಸರನ್ನು ಹೇಳ್ತೀರಿ. ನಮಗೆ ಯಾರಿಗೂ ಅದೇನು ಅಂತ ಗೊತ್ತಿಲ್ಲ. ಅಂತೂ ನಮ್ಮ ಮಿತಿಗೆ ಅಳವಡದ, ನಮಗೆ ದರ್ಶನವನ್ನು ಕೊಡದ, ಹೇಗಿದೆ ಎನ್ನತಕ್ಕಂಥರ ಪರಿಚಯ ನಮಗೆ ಇಲ್ಲದ, ಅದು ಇರುವ ವಿಳಾಸ ಗೊತ್ತಿಲ್ಲದ ಯಾವುದೋ ಒಂದು ಶಕ್ತಿ ನಮ್ಮ ಜೀವನಗಳನ್ನ ರೂಪಿಸ್ತಾ ಇದೆ. ಅದು ಹಾಗೆ ನಮ್ಮ ಜೀವನಗಳನ್ನು ರೂಪಿಸುವಾಗ ಪವಾಡಗಳು ನಡೆದು ಬಿಡುತ್ತೆ. ಅಘಟಿತವಾದ್ದು ಘಟಿಸಿ ಬಿಡುತ್ತೆ. ಅನಿರೀಕ್ಷಿತವಾದ್ದು ಯೋಜನಾಬದ್ಧವಾಗಿ ಆಗಿಬಿಟ್ಟಿದೆಯೇನೋ ಅಂತ ಅನ್ನಿಸಿಬಿಡುತ್ತೆ. ಅದು ತನ್ನ ಕೃಪೆಯನ್ನು ತೋರಿಸಿಬಿಟ್ಟರೆ, ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಅದ್ಭುತವಾದ ಶ್ಲೋಕ ಇದು. ನನ್ನನ್ನು ಯಾರಾದರೂ ಕೇಳ್ತಾರೆ, ಏನು ಭಗವದ್ಗೀತೆ ಶ್ಲೋಕ ಹೇಳಿದ್ದಕ್ಕೆಲ್ಲ ಅದ್ಭುತ 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 ಅಂತೀರಲ್ಲ ಅಂತ. ಏನ್ ಮಾಡೋದು ಸ್ವಾಮಿ, ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವೂ ಅಂಥದ್ದೇನೆ. ಒಂದೊಂದು ಶ್ಲೋಕವೂ ಒಂದೊಂದು ಮಂತ್ರವಿದ್ದಂತೆ. ನಾವು ಆ ಮಂತ್ರದ ಆಂತರ್ಯವನ್ನು ಅಧ್ಯಯನ ಮಾಡಿಬಿಟ್ರೆ ನಾವು ಮಂತ್ರಜ್ಞರಾಗಿ ಬಿಡ್ತೀವಿ. ನಾವು ಭಗವದ್ಗೀತೆಯ ಉಪನ್ಯಾಸಕ್ಕೆ ಕುಳಿತುಕೊಂಡಿದ್ದೀವಿ ಅಂದ್ರೆ ಅರ್ಥವೇ ಮಂತ್ರಾಧ್ಯಯನ ಮಾಡ್ತಾ ಇದ್ದೇವೆ ಅಂತ. ಮನನಾತೀತಿ ಮಂತ್ರ ಅಂತ ಮತ್ತೆ 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 ಅಧ್ಯಯನ ಮಾಡಬೇಕಾದದ್ದು. ಎಷ್ಟೋ ಸಂದರ್ಭದಲ್ಲಿ ನಾವು ಭಗವದ್ಗೀತೆಯನ್ನು ಅನುಸಂಧಾನ ಮಾಡಿದಾಗ, ಇದಾಗಲೇ ಹೇಳಿದಾರಲ್ಲ ಒಂದ್ಸಲ ಅಂತ ಅನ್ಸುತ್ತೆ ನಮಗೆ. ಅಥವಾ ನಾನು ಉಪನ್ಯಾಸ ಮಾಡ್ತಾ ಇದ್ದೆ, ಯಾವುದೋ ಒಂದು ಉಪನ್ಯಾಸ ಹೇಳಿದ್ರೆ ಮತ್ತೆ ಇನ್ನೊಂದ್ಸಲ ನೆನಪು ಮಾಡ್ಕೊಂಡು ಹೇಳಿರೋ ಸಾಧ್ಯತೆಗಳಿದೆ. ಅದು ಅನುರಣನ ಆಗಬೇಕು. ದೈವದ ಮುಂದೆ ಘಂಟೆಯನ್ನು ಒಂದು ಠಣ್ ಅಂತ ಬಾರಿಸಿದ ಠಣ್ 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 ಅನುರಣನ. ಮತ್ತೆ 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 ಆ ಆಲೋಚನೆಗಳು ನಮ್ಮ ತಲೆಯಲ್ಲಿ ರಿಂಗಣ ಗುಣಿತಾ ಇದ್ದಾಗಲೇ ಅದು ನಮ್ಮಲ್ಲಿ ಸ್ಥಿರವಾಗ್ತಕ್ಕಂಥ ಶ್ರವಣ. ನಾವು ಬಹಳ ಆಸಕ್ತಿಯಿಂದ ಭಗವದ್ಗೀತೆಯನ್ನು ಆಲಿಸಲಿಕ್ಕೆ ಆರಂಭ ಮಾಡಿದರೆ ನಾವು ಗಮನವಿಟ್ಟು ಪರೀಕ್ಷೆ ಮಾಡಬೇಕು. ಕೃಷ್ಣ ಯಾವಾಗ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವುದನ್ನು. ಎಲ್ಲಿ ತನಕ ಅರ್ಜುನ ಮಾತನಾಡ್ತಾ ಇದ್ದಾನೆ ಅಲ್ಲಿ ತನಕ ಕೃಷ್ಣ ಮಾತೇ ಆಡಲಿಲ್ಲ.
ಅಷ್ಟೇ ಅಲ್ಲ, ಅರ್ಜುನ ಮಾತನ್ನು ನಿಲ್ಲಿಸಿ. ಅಷ್ಟೇ ಅಲ್ಲ, ಅರ್ಜುನ ಪ್ರಾರ್ಥಿಸಿದ. ಅಷ್ಟೇ ಅಲ್ಲ, ಅದರ ಮುಂದಿನ ಒಂದು ಹಂತಕ್ಕೆ ಅವನು ಹೋದ. ಅಲ್ಲಿಯ ತನಕ ಕೃಷ್ಣ ಭಗವದ್ಗೀತೆಯ ಉಪದೇಶವನ್ನು ಮಾಡಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಭಗವದ್ಗೀತೆಯ ಗ್ರಂಥದಲ್ಲಿ ಮೊದಲನೆಯ ಅಧ್ಯಾಯ ಸಂಪೂರ್ಣ ಭಗವದ್ಗೀತೆ ಅಲ್ಲವೇ ಇಲ್ಲ. ಆದರೂ ಬಹಳ ಪ್ರಧಾನವಾದ. ನಾನು ಅದನ್ನು ಪ್ರವೇಶ ಮಾಡಿದಾಗ ಆ ವಿಷಯ ಮಾತಾಡ್ತೀನಿ. ಅಂದರೆ ನಾವು ಮೊದಲು ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೂ ಇಡೀ ವಿಶ್ವವನ್ನೇ ಯಾವುದೋ ಒಂದು ಶಕ್ತಿ ಆಳತೆ ಇದೆಯಲ್ರಿ, ನಮಗೆ ಗೊತ್ತಿಲ್ಲದ ಯಾವುದೋ ಒಂದು ನಿರ್ಧಾರತ್ಯವಾಗಿರತಕ್ಕಂತಹ ಗುರಿಯ ಕಡೆಗೆ ನಮ್ಮನ್ನು ನೂಕ್ತಾ ಇದೆಯಲ್ರಿ. ಹೇಗೆ? ನಮ್ಮ ಆಯುಷ್ಯ, ನಮ್ಮ ವೃತ್ತಿ, ನಮ್ಮ ಅಧ್ಯಯನ, ನಮ್ಮ ವಿದ್ಯೆ, ನಮ್ಮ ಪರಿಸರ, ನಮ್ಮ ತಂದೆ ತಾಯಿಗಳು, ನಮಗೆ ಬಂದಿರತಕ್ಕಂತಹ ಸಂಸ್ಕಾರ, ನಮಗೆ ಪಾಠ ಮಾಡಿದಂತಹ ಉಪಾಧ್ಯಾಯರು, ಇವರು ಯಾರೂ ಲೆಕ್ಕ ಹಾಕದಂತಹ ಒಂದು ಗುರಿ ಕಡೆ ಹೋಗ್ಬಿಟ್ಟಿರ್ತೀವಿ ನಾವು. ಇವನೇನೇ ಹುಡುಗ, ನಾನು ಪಾಠ ಹೇಳ್ತಿದ್ದೆ, ಇವನು ಹೀಗಾಗ್ಬಿಟ್ಟಿದ್ದಾನಲ್ಲ ಅಂತ ಅನಿಸ್ಬಿಡುತ್ತೆ. ಅಥವಾ ನಾನು ಅಷ್ಟು ಜನ ಪಾಠ ಮಾಡ್ತಾ ಇದ್ದೆ, ಇವ್ರು ಅಷ್ಟು ಚೆನ್ನಾಗಿ ಹೇಳ್ತಾ ಏನು ಇವತ್ತು ಮಹಾ ಕೋಣ ಆಗಿಬಿಟ್ಟಿದ್ದಾನಲ್ಲ ಇವತ್ತು ಅಂತ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಋಷಿಗಳು ಹೇಳ್ತಾ ಇದ್ದಾರೆ, ನಿನ್ನ ಕೃಪೆಯಾಗಿ ಬಿಟ್ಟರೆ, ಅದೆಯವನು ಕುರಿತು ಮಾತಾಡ್ತಾರೆ, ನಿನ್ನ ಕೃಪೆಯೊಂದು ಆಗಿಬಿಟ್ಟರೆ ಮೂಕಂ ಕರೋತಿ ವಾಚಾಲಂ, ಮೂಗನಾಗಿದ್ದನು ಮಾತಾಡ್ಬಿಡ್ತಾನೆ ಕಣಯ್ಯ. ಪಂಗುಂ ಲಂಘಯತೆ ಗಿರಿಂ, ಕಾಲು ಇಲ್ಲವೇ ಇಲ್ಲ, ಬೆಟ್ಟ ಹತ್ತು ಬಿಡ್ತಾನಾತ. ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವ. ಯಾರಯ್ಯ ಅವನು ಮಾಧವ ಅಂದ್ರೆ? ಅದನ್ನು ನಾನು ಈ ಶ್ಲೋಕದ ಅಂತ್ಯದಲ್ಲಿ ಚರ್ಚೆ ಮಾಡ್ತೀನಿ. ಉಪನಿಷತ್ ದರ್ಶನ ಏನನ್ನು ಹೇಳುತ್ತೆ? ಮಾಧವ ಅಂದರೆ, ಶಿವ ಅಂದರೆ, ಕಾಳಿ, ಏನದೆಲ್ಲನು ಯತ್ ಕೃಪಾತಮಹಂ ವಂದೇ. ನೋಡಿ, ಒಂದು ಅತ್ಯಂತ ದರ್ಶನೀಯವಾದ, ನಾನು ಮಹಾ ನೆನಪಿಟ್ಟುಕೊಳ್ಳಲೇಬೇಕಾದ, ಯಾರಾದರೂ ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ಐತಿಹಾಸಿಕ ಘಟನೆ ನಮ್ಮಲ್ಲೇ ನಡೀತು, ನಮ್ಮ ಸುತ್ತಮುತ್ತಲೂ ನಡೀತು. ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯ ಹಿನ್ನೆಲೆಯಲ್ಲಿ ನಡೀತು. ಪಂಗುಂ ಲಂಘಯತೆ ಗಿರಿ, ಕಾಲು ಮುರಿದ ವ್ಯಕ್ತಿ ಬೆಟ್ಟವನ್ನೇ ದಾಟಿಬಿಡ್ತಾನಯ್ಯ. ಇದೊಂದು ಪ್ರತಿಮೆ. ಅಂದರೆ ಕಾಲಿಲ್ಲದಿದ್ದರೂ ಏನನ್ನಾದರೂ ಸಾಧಿಸಬಲ್ಲರು ಅನ್ನತಕ್ಕಂಥ ಹೇಳಿಕೆ. ನೋಡಿ, ಒಂದು ಪುಟಾಣಿ ಉದಾಹರಣೆಯಿಂದ ಆರಂಭ ಮಾಡ್ತೇನೆ. ಒಬ್ಬ ಭರತನಾಟ್ಯ ಪ್ರವೀಣೆ ಇದ್ಲು ನಮ್ಮಲ್ಲಿ, ಇದ್ದಾರೆ ಈಗಲೂ. ಗುರುವಾಯೂರಪ್ಪನ ಭಕ್ತೆ ಆಗಿ ಒಮ್ಮೆ ಆ ಗುರುವಾಯೂರಿಗೆ ಹೋಗ್ತಾ ಇದ್ದಾಳೆ, ಇದೇ ಕೃಷ್ಣನ ಹಿನ್ನೆಲೆಗೆ. ಆಕೆಯ ಪರಮ ಉದ್ದೇಶ ಏನಪ್ಪಾ ಅಂದ್ರೆ, ನಾನು ಆ ಗುರುವಾಯೂರಪ್ಪನ ಮುಂದೆ ಭರತನಾಟ್ಯವನ್ನು ಆಡಬೇಕು. ಆಕೆಯ ಮಧುರವಾದ ಆಸೆ. ಹೋಗ್ತಾ 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 ಇದ್ರೆ ವಿರುದ್ಧ ದಿಕ್ಕಿನಿಂದ ಒಂದು ವಾಹನ ಬಂತು. ಈಕೆ ಕುಳಿತಿದ್ದ ವಾಹನಕ್ಕೆ ಬಡಿಯಿತು, ಅಪಘಾತವಾಯಿತು, ಕೆಳಗೆ ಬಿದ್ದಲು, ಕಾಲು ಮುರಿದೇ ಹೋಯಿತು. ಎಚ್ಚರಿಕೆಯಿಂದ ಗಮನಿಸಬೇಕು ಈ ಸಂದರ್ಭವನ್ನು ನಾವು. ಆ ಹೆಣ್ಣಿಗೆ ಕಾಲೇ ಮುರಿದು ಹೋಯಿತು. ಆಮೇಲೆ ಅವನು ಜೋಡಿಸಿ ಇಲ್ಲ, ಮುರಿದು ಆ ಕಡೆ ಹೋಗಿ ಬಿದ್ದುಬಿಟ್ಟಿದೆ ಅದು. ಆಕೆಗೆ ಪ್ರಜ್ಞೆ ಹೋಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ. ಆಕೆಗೆ ಪ್ರಜ್ಞೆ ಬಂದಾಗ ಮೊದಲು ಕಾಲು ನೋಡ್ತಾಳೆ, ಕಾಲೇ ಇಲ್ಲ. ಆಕೆಯ ಆಸೆ ಏನು? ಆಕೆಯ ಜೀವಿತದ ಮಹತ್ವ ಏನು? ಆಕೆಯ ಗುರಿ ಏನು? ಭಗ್ನವಾಗಿ ಹೋಯಿತು. ಭರತನಾಟ್ಯಕ್ಕೆ ಅತ್ಯಂತ ಪ್ರಧಾನವಾದ, ಅಮೂಲ್ಯವಾದ, ಅತ್ಯವಶ್ಯವಾದ, ಅನಿವಾರ್ಯವಾದ ಅಂಗ ಅಂದ್ರೆ ಕಾಲೇ. ಅದೇ ಹೋಗ್ಬಿಟ್ರೆ ಈ ಗುರುವಾಯೂರಪ್ಪನ ಕೇಳಿದ್ರು, ಏನಪ್ಪ ಮುರಿದು ಅಲ್ಲೇ ನೇತಾಡ್ತಾ ಆದ್ರೂ ಇದ್ರೆ ಹಾಗೆ ಏನೋ ಮಾಡ್ಬಿಡ್ಬಹುದು ಅದನ್ನ. ಇಲ್ಲ, ಕಾಲು ಮುರಿದು ಹೋಗಿಬಿಟ್ಟಿದೆ. ಏನಪ್ಪ ಗುರುವಾಯೂರಪ್ಪ, ನಾನು ನಿನ್ನ ಭಕ್ತಳಾಗಿ ಬಂದಿದ್ದೇನೆ, ಇಂಥ ಶಿಕ್ಷೆ ಕೊಡ್ಬಿಟ್ಟಲ್ಲ. ಅದಕ್ಕೆ ಜನ ಹೇಳ್ತಾರೆ, ಏನೋ ನೀನು ಕರುಣಿಸಿದ್ರೆ ಏನಾದರೂ ಆಗಬಹುದು ಅಂತ. ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ.
ನೀನು ಕೃಪೆ ಇಟ್ಟು ಕರುಣಿಸಿ ಬಿಟ್ಟರೆ ನಾನು ಮತ್ತೆ ಕಾಲು ಬರುತ್ತೇನೋ ನನಗೆ. ಸ್ವಾಮಿ, ನಾನು ಪವಾಡದ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಜನಜೀವನದಲ್ಲಿ ಕೇವಲ ಒಂದು 10-15 ವರ್ಷಗಳ ಹಿಂದೆ ನಡೆದಂಥ ಘಟನೆ ಹೇಳ್ತಾ ಇದ್ದೇನೆ. ಆಕೆ ಆ ಕುಂಟು ಕಾಲು, ನೆತ್ತರು ಸೋರ್ತಾ ಇರತಕ್ಕಂಥ ಕಾಲಿನಲ್ಲಿ ಆ ಗುರುವಾಯೂರಪ್ಪನ ಮುಂದೆ ಹೋಗಿ ದಂಡ ಪ್ರಣಾಮವನ್ನು ಮಾಡಿ ಹೇಳಿದ್ಲು, ನೀನು ಅನುಗ್ರಹಿಸಿದರೆ ಗುರುವಾಯೂರಪ್ಪ, ನಾನು ನಿನ್ನ ಮುಂದೆ ಭರತನಾಟ್ಯವನ್ನು ಮಾಡ್ತೀನಿ. ಸಾಧ್ಯನೇ? ಕಲ್ಪನೆಗೆ ಸಾಧ್ಯನೇನ್ರಿ ಇದು? ಯಾವ ಧೀರ ಸಂಕಲ್ಪ ಹೆಣ್ಣಿಂದು. ಕಾಲು ಕಳಕೊಂಡಂತಹ ಹೆಣ್ಣು ಭರತನಾಟ್ಯವನ್ನು ಮಾಡ್ತಾಳೆ ಅಂತಂದ್ರೆ ಅರ್ಥ ಏನು? ಯತ್ ಕೃಪಾದಮಹಂ ವಂದೇ ವಂದೇ. ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಅನನ್ಯ ಶರಣಾಗತಿ. ಕೇಳಿಬಿಟ್ಟಳು ಆಕೆ. ಮುಂದಿನ ಕಥೆ ನೋಡಿ ಎಷ್ಟು ಚೆನ್ನಾಗಿದೆ. ಆಕೆ ಸತತವಾಗಿ ಶಸ್ತ್ರ ವೈದ್ಯರ ಜೊತೆಗೆ ಮಾತಾಡಿದ್ರು. ಏನು ಪ್ರಯೋಜನ ಆಗಲಿಲ್ಲ. ಕಾಲ ಇಲ್ಲದೆ ಇದ್ರೆ ಕಾಲೆಲ್ಲಮ್ಮ ಮಾಡೋದು. ಹಾಗಾಗಿ ನನಗೆ ಮರದ ಕಾಲು ಜೋಡಿಸಿ, ಅದು ಮಾಡ್ಬೋದು. ಆದರೆ ಮರದ ಕಾಲು ಜೋಡಿಸಿ ನಡೆದಾಡೋದೇ ಕಷ್ಟ. ಭರತನಾಟ್ಯ ಏನು ಕಲ್ಪನೆಗೆ ಸಾಧ್ಯನೇ ಇಲ್ಲ. ಕೆಲವು ಕಾಲ ಆಯಿತು. ಆಕೆಯ ಮುರಿದ ಕಾಲಿನ ಬದಲು ಮರದ ಕಾಲು ಬಂತು. ಗುರಿ ನೆನಪಿಸ್ಕೊಂಡ್ರೆ ನನಗೆ ನಿಜವಾಗಲೂ ಮಧುಸೂದನ ಸರಸ್ವತಿಗಳು ಆವತ್ತು ಪಂಗುಂ ಲಂಘಯತೆ ಗಿರಿಂ. ಪಂಗು ಅಂದ್ರೆ ಒಂದು ಕಾಲಿಲ್ಲದೆ ಇರೋನು ಅಂತ. ಎರಡೂ ಕಾಲಿಲ್ಲದೆ ಹೆಳವ ಅಂತ ಕರಿತೀವಿ ನಾವು. ಒಂದೇ ಒಂದು ಕಾಲು. ಇವಳು ಒಂದು ಕಾಲಿಲ್ಲ. ಪಂಗುಂ ಲಂಘಯತೆ ಗಿರಿಂ. ಎಂಥ ಅದ್ಭುತವಾದ ವಾಕ್ಯವನ್ನು ಅವರು ಹೇಳಿದ್ದಾರೆ. ಆಕೆ ಮರದ ಕಾಲನ್ನು ಕಟ್ಟಿಕೊಂಡು ಥೈ ಅಂತ ಮೊದಲನೇ ಬಾರಿ ತನ್ನ ನಾಟ್ಯದ ಗುರುವನ್ನು ಕೂಡಿಸಿಕೊಂಡು ನಟುವಾಂಗದ ಮುಂದೆ ಕಾಲನ್ನು ಹೀಗಂದ್ಲು. ಸ್ವಾಮಿ, ಆ ಮರದ ಕಾಲು ಕಿತ್ತು ಬಂದ್ಬಿಡ್ತು. ಮೊಣಕಾಲಿನಿಂದ ರಕ್ತ ಸುರಿದು ಬಿಡ್ತು, ರಕ್ತ ಮಾಂಸ ಎಲ್ಲ ಸುರಿದು ಬಿಡ್ತು. ಮೂರ್ಛೆ ಹೋಗಿ ಬಿಟ್ಬಿಟ್ಟು ಮತ್ತೆ ಆಸ್ಪತ್ರೆ. ವೈದ್ಯರು ಕೇಳಿದ್ರು, ಯಾಕಮ್ಮ ಅಳ್ತಾ ಇದೀಯ? ಗುರುವಾಯೂರಪ್ಪನ ಮುಂದೆ ನಾನು ಭರತನಾಟ್ಯ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಏನ್ ಮಾಡ್ತೀಯ? ಇಲ್ಲ, ನಾನು ಏನೋ ಸಲ ಕಟ್ಕೊಳ್ತೀನಿ, ಇದನ್ನು ಗುಣಪಡಿಸಿ. ಎಂಥ ಸಂಕಲ್ಪ, ಎಂಥ ಶ್ರದ್ಧೆ, ಎಂಥ ತಪಸ್ಸು. ಮತ್ತೆ ಮೊಣಕಾಲು ಗುಣ ಆಯಿತು. ಮತ್ತೆ ಮರದ ಕಾಲ ಕಟ್ಕೊಂಡ್ಲಾಕೆ. ಮತ್ತೆ ನೋವು, ಮತ್ತೆ ನೋವು, ಮತ್ತೆ ರಕ್ತ, ಮತ್ತೆ ಮಾಂಸ, ಮತ್ತೆ ಶ್ರಮೆ, ತಪಸ್. ಕೊನೆಗೆ ಒಂದು ದಿವ್ಯ ದಿವಸದಲ್ಲಿ ಗುರುವಾಯೂರಪ್ಪನ ಮುಂದೆ ಭರತನಾಟ್ಯವನ್ನು ಮಾಡಿಯೇ ಬಿಟ್ಲಾಕೆ. ಅಲ್ಲಿ ನಿಲ್ಲಿಲ್ಲ ಆಕೆಯ ಸಾಹಸಗಾಥೆ. ಆಕೆಯ ಆ ಸಾಹಸಗಾಥೆಯ ಹಿನ್ನೆಲೆಯಲ್ಲಿಯೇ ಒಂದು ಚಲನಚಿತ್ರ ಬಂತು. ಅಲ್ಲಿಯೇ ನಿಲ್ಲಲಿಲ್ಲ, ಆಕೆಯ ಚಲನಚಿತ್ರದಲ್ಲಿ ಬೇಡಿಕೆ ಬಂತು. ಸಂದರ್ಶನಗಳು ನಡೀತು. ಈಗ ಆಕೆ ಹಿಂದಿಯ ಚಲನಚಿತ್ರ ರಂಗದಲ್ಲಿ ಅಂಥ ಪ್ರಧಾನವಾದ ಅಭಿನೇತ್ರಿ ಅಲ್ಲದೇ ಇದ್ರೂ ಕಾಲಿಲ್ಲದ ಹೆಣ್ಣೊಬ್ಬಳು. ನೀವು ಆಕೆಯ ಅಭಿನಯವನ್ನು ನೋಡಿದರೆ ಆಕೆ ಕಾಲಿಲ್ಲ ಅಂತ ಹೇಳಿಕ್ಕೆ ಆಗೋದೇ ಇಲ್ಲ ನಿಮಗೆ. ಆಕೆ ಹೆಸರು ನಿಮ್ಗೆ ಗೊತ್ತೇ ಇದೆ, ಸುಧಾಚಂದ್ರನ್ ಅಂತ. ಆ ಮಹಾತಾಯಿ ನನಗೆ ಒಬ್ಬ ಧೀರ ತಪಸ್ವಿನಿಯಾಗಿ ಕಾಣಿಸ್ತಾಳೆ. ಚಲನಚಿತ್ರರಂಗ ಅತ್ಯಂತ ಲಘುವಾದದ್ದು, ಆದರೆ ನಾನು ಆಕೆಯನ್ನು ತುಂಬ ಗೌರವದಿಂದ ನೋಡ್ತೀನಿ. ಎಂಥ ತಪಸ್ಸು ಮಾಡಿದಳು ಈಕೆ. ಈಗಲೂ ಆಕೆ ಚಲನಚಿತ್ರಗಳು ಬರ್ತವೆ. ಇಂಥದ್ದೇ ಹಲವಾರು ಉದಾಹರಣೆಗಳು ನನ್ನ ಕಣ್ಣು ಮುಂದೆ ಪ್ರಜ್ವಲಿಸಿ ಬಿಡುತ್ತೆ. ಒಬ್ಬ ವ್ಯಕ್ತಿ ಬಡತನ, ಕಡು ಬಡತನ. ಎಂತಹ ಬಡತನ ಅಂದ್ರೆ ಶಾಲೆಗೆ ಹೋಗಿ ಅಧ್ಯಯನ ಮಾಡಬೇಕು ಅಂದ್ರೆ ಶುಲ್ಕವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದು? ಶಾಲೆಗೆ ಹೋಗಬೇಕು ಅಂದ್ರೆ ಉಡುಪು ಧರಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡತಕ್ಕದ್ದು, ನಮ್ಮಲ್ಲಿನ ಯುವ ಜನತೆ ನನಗದಿಲ್ಲ, ಇದಿಲ್ಲ. ನಾನು ಉಪನ್ಯಾಸಕನಾಗಿ ಪಾಠ ಮಾಡ್ತಾ ಇದ್ದಾಗ ನಮ್ಮ ವಿದ್ಯಾರ್ಥಿಗಳು 5 ನಿಮಿಷ ತಡವಾಗಿ ಬಂದರೆ ನಾನು ಸೇರಿಸ್ತಾ ಇರಲಿಲ್ಲ. ಅವ್ರು ಹೇಳೋರು, ಓ, ವಾಹನ ನಿಲ್ದಾಣ ಬಹಳ ದೂರ ಇದೆ, ಅಲ್ಲಿಂದ ಬರಬೇಕಲ್ಲ. ಅಯ್ಯೋ ಪೆದ್ದಣ್ಣ, ಎಷ್ಟು ದೂರ ಇದೆ? ಇದೊಂದು ಮೈಲಿ ಇದೆಯಾ? ನಾನು ವಿದ್ಯಾರ್ಥಿ ಇದ್ದೆ 10 ಮೈಲ್ ನಡೀತಾ ಇದ್ದೆ. ಇದು ಯಾವ ದೊಡ್ಡ ವಿಷಯ? ನಾನು ಅದನ್ನು ಸಾಧಿಸ್ಲಿಕ್ಕಾದ್ರೆ
ನೀನು ಒಂದು ಮೈಲ್ ಬರೋದಕ್ಕೆ ಯಾಕೆ 5 ನಿಮಿಷ ತಡ ಮಾಡ್ತೀಯಾ? ನಾನು ಒಪ್ಪಲ್ಲ ಅಂತ ಇದ್ದೆ ನಾನು. ನಾವು ಈ ವ್ಯಕ್ತಿಯ ಚರಿತ್ರೆಯನ್ನು ಕೇಳಿಬಿಟ್ರೆ ಮಹಾಸ್ವಾಮಿ, ಸಾಧ್ಯವೇನ್ರಿ? ನಿಮಗೆ ಕಲ್ಪನೆಗೆ ಸಾಧ್ಯ ಇಲ್ಲ. ಪ್ರೌಢಶಾಲೆಯನ್ನು ಓದಲಿಕ್ಕೆ ಹೋಗಬೇಕಾಗಿದ್ರೆ ಸಹ ವಿದ್ಯಾರ್ಥಿಗಳು ಅಪಹಾಸ್ಯ ಮಾಡ್ತಾ ಇದ್ರು. ಯಾಕೆ ಗೊತ್ತಾ? ಕೇವಲ ಇಡೀ ಭಾರತದ ಚರಿತ್ರೆಯಲ್ಲಿ ಪ್ರೌಢಶಾಲೆಗೆ ಹೋದ ಯಾವ ವಿದ್ಯಾರ್ಥಿಯೂ ಕೇವಲ ಕೌಪಿನ ಒಂದನ್ನು ಧರಿಸಿ ಹೋಗಿ, ಅಂಥ ಕಡುಬಡತನ. ಕೌಪಿನ ಕಲ್ಪನೆಗೆ ಸಾಧ್ಯವೇ? ಹಾಸ್ಯ ಮಾಡೋರು ಮಾಡೇ ಮಾಡ್ತಾರೆ. ನಮ್ಮ ಸಮಾಜ ಸುತ್ತಲೂ ಇರತಕ್ಕಂಥದ್ದೇ ನಾವು ಬಿದ್ದರೆ ಹಾಸ್ಯ ಮಾಡೋದು, ಕಾಲೆಳೆಯೋದು. ಎಲ್ಲವನ್ನೂ ಧೀರರಾಗಿ ಹರಿದು ಮೇಲಕ್ಕೆ ಬರಬೇಕು. ಹಾಗೆ ಮೇಲಕ್ಕೆ ಬರಬೇಕಾಗಿದ್ದರೆ ನಿಮಗೆ ಸಂಕಲ್ಪ ಬೇಕು. ಆ ನಿಮಗೆ ಸಂಕಲ್ಪ ಬರಬೇಕಾದ್ರೆ ಯತ್ ಕೃಪಾತಮಹಂ ವಂದೇ. ಆ ವಿದ್ಯಾರ್ಥಿ ದೇವಿಯ ಶಿಷ್ಯ, ದೇವಿ ಭಾಗವತ ಆತನಿಗೆ ತುಂಬಾ ಪ್ರಿಯವಾಗಿರತಕ್ಕಂಥ ಗ್ರಂಥ. ಅಂಬಿಕೆ ಅಂಬೆ ದಿನ ಬೆಳಗಾದರೆ ಅದೇ ಚಿಂತೆ ಇತ್ತು. ಹೀಗಾಗಿ ಆತ ಅಂದುಕೊಂಡ, ನಾನು ಅಂಬಿಕೆಯ ವರದಿಂದ, ಶಕ್ತಿಪಾತದಿಂದ ಈ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ತೀನಿ, ನಾನು ತಪಸ್ಸು ಮಾಡ್ತೀನಿ. ಆತ್ಮೀಯರೇ, ನಿಮ್ಗೆ ಗೊತ್ತು ಅವರು ಯಾರು ಅಂತ? ಅಂಬಿಕಾತನೆಯ ದತ್ತ ಅಂತ ಹೆಸರಿಟ್ಕೊಂಡಂತಹ ದ.ರಾ ಬೇಂದ್ರೆ. ಎಂಥ ಕಡುಬಡತನದಲ್ಲಿ ಇದ್ದವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ಬಿಟ್ಟು ಹೇಗೆ ಬಂದರು, ಹೇಗೆ ಬೆಳೆದರು ಅವರು? ಯತ್ ಕೃಪಾತಮಹಂ ವಂದೇ. ಅಯ್ಯ ಕೃಷ್ಣ, ನಿನ್ನ ಕೃಪೆಯೊಂದು ಇದ್ದು ಬಿಟ್ಟರೆ ಮೂಕಂ ಕರೋತಿ ವಾಚಾಲಂ. ನಾನು ಹಿಂದೊಮ್ಮೆ ನೆನಪಿಸಿಕೊಂಡಿದ್ದೆ, ಮೋಹನದಾಸ ಕರಮಚಂದ ಗಾಂಧಿ ಆಫ್ರಿಕಾದ ನ್ಯಾಯಾಲಯದಲ್ಲಿ ನಿಂತುಕೊಂಡು, ಸ್ವಾಮಿ ದಯವಿಟ್ಟು ಮುಂದಿನ ಒಂದು ತಾರೀಖು ಕೊಡಿ ನನ್ನ ಮೊಕದ್ದಮೆಯ ಚರ್ಚೆಗೆ ಅಂತ ಕೇಳಲಿಕ್ಕೆ ನಿಂತುಕೊಂಡಾಗ ಮೊಣಕಲ್ ನಡುಗ್ತಾ ಇದೆ ಅವರಿಗೆ. ನಾಲಿಗೆ ಒಣಗಿ ಹೋಗಿಬಿಟ್ಟಿದೆ. ಇಷ್ಟೇ ವಾಕ್ಯ ಹೇಳಬೇಕಾಯ್ತು ಅವರು ನ್ಯಾಯಾಧೀಶರ ಹತ್ರ, ದಯವಿಟ್ಟು ಕ್ಷಮಿಸಿ, ಇವತ್ತು ನಮ್ಮ ಕಕ್ಷೆಯಾರು ಬರ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ತಾರೀಖು ಕೊಡಿ. ಇಷ್ಟೇ, ಒಂದು 3 ವಾಕ್ಯ ಹೇಳಬೇಕಾಯ್ತು. ಇದನ್ನ ಹೇಳಲಿಕ್ಕೆ ಮೋಹನ್ ದಾಸರಿಗೆ ಆಗ್ಲೇ ಇಲ್ಲ. ಅವ್ರ ಜೀವನ ಚರಿತ್ರೆ ಬರ್ಕೊಳ್ತಾರೆ. ನಡುಗಿ ಬಿಟ್ಟೆ ನಾನು, ನನ್ನ ಕಾಲುಗಳು ನಡುಗ್ತಾ ನಿಂತ್ಕೊಂಡ್ಬಿಡ್ತು ಅಷ್ಟು ಹೇಳಲಿಕ್ಕೆ. ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲದೆ ಭೀರುವಾಗಿದ್ದ ಒಬ್ಬಾತ ಏನು ಸ್ವಾಮಿ ಮಹಾತ್ಮ ಆಗಿಬಿಟ್ರು. ಅವರ ಒಂದು ಬೆರಳು ಸನ್ನೆಗೆ ಲಕ್ಷ ಲಕ್ಷ ಜನ ಬರ್ತಾ ಇದ್ರು. ಅದ್ಭುತವಾದಂಥ ವಾಗ್ಮಿ ಅನ್ನಿಸ್ಕೊಂಡು. ಏನ್ ಹೇಳ್ತೆ ಇದೆಲ್ಲಾನು? ಮೂಕಂ ಕರೋತಿ ವಾಚಾಲಂ. ಮೂಗನಾಗಿರತಕ್ಕಂತಹವನನ್ನ ವಾಚಾಳಿಯನ್ನಾಗಿ ಮಾಡಿಬಿಡುತ್ತೆ ಕಣಯ್ಯ. ವಾಚಾಲಿ ಎಲ್ಲ ವಾಗ್ಮಿ ಅಂತ ಕರೆಯೋಣ. ವಾಚಾಲಿ ಅಂದ್ರೆ ತಲಹರಟೆ, ಏನೋ ಮಾತಾಡೋಣ. ಮೂಕಂ ಕರೋತಿ ವಾಗ್ಮಿ. ಪಂಗುಂ ಲಂಘಯತೆ ಗಿರಿ. ಕುಂಟನಾಗಿದ್ದವನು, ಒಂದು ಕಾಲಿಲ್ಲದವನು ಬೇಕಾದ್ರೆ ಏನನ್ನೂ ಹತ್ತು ಬಿಡ್ತಾನ್ರಿ. ನಾವು ಕಣ್ಣು ತೆರೆದು ನೋಡಬೇಕು. ಅಂತಹ ವ್ಯಕ್ತಿಗಳ ಆದರ್ಶ ನಮ್ಮ ಕಣ್ಣು ಮುಂದೆ ಇರಬೇಕು. ಮತ್ತೊಬ್ಬ ವ್ಯಕ್ತಿ ಇಡೀ ಭಾರತಕ್ಕೆ ಪ್ರಸಿದ್ಧರಾದವರು. ಎಂಥ ಕಡುಬಡತನ ನಾವೆಲ್ಲ ಕೇಳಿದ್ದೀವಿ, ನಾವೆಲ್ಲ ಓದಿದ್ದೀವಿ, ನಾವು ನೋಡಿಲ್ಲ. ಎಲ್ಲರ ಮನೆಯಲ್ಲಿಯೂ ಸೌಖ್ಯ ಇದ್ದರೆ, ಸುಖ ಇದ್ದರೆ, ಸಿರಿ ಇದ್ದರೆ, ಈತ ಮಹಾ ಕಡುಬಡತನ. ಯಾವುದೋ ಒಂದು ಪುಟ್ಟ ಮನೆ, ಗುಡಿಸಲಿದ್ದ ಹಾಗೆ. ಎಲ್ಲ ವಿದ್ಯಾರ್ಥಿಗಳು ಸುಖವಾಗಿ ಅಧ್ಯಯನ ಮಾಡಲಿಕ್ಕೆ ಎಲ್ಲ ಸೌಕರ್ಯಗಳಿದ್ರೆ ಈತನಿಗೇನೂ ಇಲ್ಲವೇ ಇಲ್ಲ. ಓದಲಿಕ್ಕಾಗಿ ಚಿಮಣಿಯ ಎಣ್ಣೆಯನ್ನು ಉರಿಸಲಿಕ್ಕೆ ಎಣ್ಣೆಯೂ ಇಲ್ಲ ಮನೆಯಲ್ಲಿ. ವ್ಯಕ್ತಿ ಆಗ ಲಾಂಧ್ರದ ದೀಪಗಳು ಇತ್ತು ನಮ್ಮಲ್ಲಿ, ವಿದ್ಯುತ್ ದೀಪಗಳೂ ಇರಲಿಲ್ಲ. ಮನೆಯ ಹೊರಗೆ ಆ ಲಾಂಧ್ರದ ದೀಪಗಳ ಕೆಳಗೆ ಕುಳಿತು ಅಧ್ಯಯನವನ್ನು ಆರಂಭ ಮಾಡಿದರು. ಏನಾದರೂ ಭಾರತ ರತ್ನ ಆಗಿಬಿಟ್ರು, ವಿಶ್ವೇಶ್ವರಯ್ಯನವರಾಗಿಬಿಟ್ರು. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.